ಗೋಪೀಚಂದ್ರಪಾಪಾಗ್ನಂ ವಿಷ್ಣುದೇಹಸಮುದ್ಭವಃ ಮಾಮುದರ್ಥಂ ಗೋಪೀಚಂದ್ರಮೋಸ್ತುತೆ. ಇದು ಮಾಡಿರತಕ್ಕಂಥದ್ದು ಬೆಣ್ಣೆಯಿಂದಲ್ಲ, ಮಣ್ಣಿನಿಂದಲ್ಲ, ಗೋಪೀಚಂದ್ರನದಿಂದ. ಗೋಪಿ ಅಂದರೆ ಶ್ರೀಕೃಷ್ಣ ಭಗವಂತನ ಪಾದ ರೇಣುವಿನ ಸಂಪರ್ಕ ಹೊಂದಿದ ಮಣ್ಣು. ಇಲ್ಲಿ ಭಗವಂತ ಆಲದೆಲೆ ಮೇಲೆ ಭಗವಂತ ಮಲಗಿದ್ದಾನೆ. ಇದು ಪ್ರಳಯದಲ್ಲಿ ಈ ಆಲದೆಲೆ ಮೇಲೆ ಭಗವಂತ ಮಲಗಿರೋದನ್ನೇ ಇಲ್ಲಿ ಜ್ಞಾಪಿಸ್ತಾ ಇದೆ. ಇದು ನಾವು ಸದಾಕಾಲ ನಮ್ಮ ಮನೆಯಲ್ಲಿ ನಾವೇ ಸೃಷ್ಟಿಸಿಕೊಂಡು ಮಾಡಬಹುದಾದಂಥ ದಿವ್ಯ ಕ್ಷೇತ್ರ ಗೋಪೀಚಂದ್ರನ ಕ್ಷೇತ್ರ. ಗೋಪೀಚಂದ್ರನದಲ್ಲಿ ಶ್ರೀಕೃಷ್ಣ ಇದ್ದಂತೆ ನಮ್ಮ ಮನೆಯ ಎಂಬ ಗೋಪೀಚಂದ್ರನದಲ್ಲೂ ಭಗವಂತ ಸದಾ ನಡೆಸೋದಕ್ಕೆ ಇದೊಂದು ಆಶಯವಾಗಿದೆ ಎಲ್ಲರೂ. ಆದ್ದರಿಂದ ಈ ಗೋಪೀಚಂದ್ರನಲ್ಲಿ ಹರಿಮಂದಿರವನ್ನು ಸೃಷ್ಟಿಸಿ ಹರಿಮಂದಿರವನ್ನು ಮಾಡಿ ಹರಿಪೂಜೆಯನ್ನು ಮಾಡಿ. ಹರಿ ಓಂ.